ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಮೀಶೋದಲ್ಲಿ ಸಿಗುವಂತ ವರಮಹಾಲಕ್ಷ್ಮಿ ಹಬ್ಬಕ್ಕೆ ರಿಟರ್ನ್ ಗಿಫ್ಟ್ ಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಮನೆಗೆ ನೀವು ಅರ್ಶನ ಕುಂಕುಮಕ್ಕಂತ ಹೇಳಿ ಹಬ್ಬ ದಿನ ಎಲ್ಲ ಮುತ್ತೈದರಿಗೂ ಕೂಡ ನೀವು ಕರೆದಿರ್ತೀರಲ್ವಾ. ಸೊ ಅವ್ರಿಗೆ ಅರ್ಶನ ಕುಂಕುಮ ಆಗಿರ್ಬೋದು, ಹೂಗಳಾಗಿರ್ಬೋದು, ಅಥವಾ ಏನಾದ್ರು ಒಂದು ಸ್ಮಾಲ್ ಗಿಫ್ಟ್ ನೀವು ಅವ್ರಿಗೆ ಕೊಡ್ತೀರಾ ರಿಟರ್ನ್ ಗಿಫ್ಟ್ ಅಂತ ಹೇಳಿದ್ರೆ ಮೀಶೋದಲ್ಲಿ ನಿಮಗೆ ಫುಲ್ ಕಂಪ್ಲೀಟ್ ಸೆಟ್ ನಿಮಗೆ ತುಂಬಾನೇ ಕಡಿಮೆ ಪ್ರೈಸ್ ಅಲ್ಲಿ ಸಿಗ್ತಿದೆ. ಸೊ ಅದೆಲ್ಲ ಹೇಗೆ ನೀವು ಮ್ಯಾಚ್ ಮಾಡ್ಕೋಬೇಕು ಅಂತ ಹೇಳಿ ಅಫೋರ್ಡಬಲ್ ಸಿಗುವಂತ ರಿಟರ್ನ್ ಗಿಫ್ಟ್ ಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೂ ಕೂಡ ಇಷ್ಟ ಆಗ್ಬೋದು ಇವತ್ತಿನ ವಿಡಿಯೋ ಅಂತ ಅನ್ಕೊಳ್ತೀನಿ. ಸೊ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ನೀವು ಇನ್ನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರಲ್ಲ, ಹೊಸದಾಗಿ ನಮ್ಮ ಚಾನಲ್ ನಲ್ಲಿ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಆನ್ಲೈನ್ ಶಾಪಿಂಗ್ ವಿಡಿಯೋಸ್ ಆಗಿರ್ಬೋದು, ಮತ್ತೆ ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು ಎವ್ರಿ ಡೇ ಅಪ್ಲೋಡ್ ಆಗ್ತಿರುತ್ತೆ. ನೀವು ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಕ್ಬಿಡುತ್ತೆ. ಸೊ ದಟ್ ಯಾವ ವಿಡಿಯೋ ಕೂಡ ನಿಮಗೆ ಮಿಸ್ ಆಗೋದಿಲ್ಲ. ಓಕೆನಾ? ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರಾ ಅಂತ ಅನ್ಕೊಳ್ತಾ, ಸೊ ಬನ್ನಿ ಹಾಗಾದ್ರೆ ತಡ ಮಾಡದೆ ಇವತ್ತಿನ ವಿಡಿಯೋನ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಫಸ್ಟ್ ಬಂದು ನಾನು ನಿಮಗೆ ಅರ್ಶನ ಕುಂಕುಮ ಸೆಟ್ ತೋರಿಸ್ತಾ ಇದೀನಿ ನೋಡಿ. ಇದು ಬಂದು ಲೀಫ್ ಡಿಸೈನ್ ಅಲ್ಲಿ ಇದೆ. ಓಕೆನಾ? ಅಂದ್ರೆ ವಿಳ್ಳೆದೆಲೆ ಬರುತ್ತೆ ನೋಡಿ. ಸೊ ಆ ಒಂದು ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ. ಅಂಡ್ ಮೇಲ್ಗಡೆ ನಿಮಗೆ ಅರ್ಶನ ಮತ್ತೆ ಕುಂಕುಮ ಸೊ ಸಣ್ಣದಾಗಿ ಪ್ಲಾಸ್ಟಿಕ್ ಬೌಲ್ ಅಲ್ಲಿ ಹಾಕೊಟ್ಟಿದ್ದಾರೆ. ಇದು ಫುಲ್ ನಿಮಗೆ ಸೆಟ್ ಬಂದು ಪ್ಲಾಸ್ಟಿಕ್ ಅಲ್ಲಿ ಬರುತ್ತೆ. ಓಕೆನಾ? ಒಳ್ಳೆ ಸಖತ್ ಐಡಲ್ ಆಗಿದೆ ಅಂತಾನೆ ಹೇಳ್ಬೋದು. ಮತ್ತೆ ತುಂಬಾ ಡಿಫ್ರೆಂಟ್ ಆಗು ಕೂಡ ಇದೆ, ತುಂಬಾ ಕ್ಯೂಟ್ ಆಗು ಕೂಡ ಇದೆ. ಒಂದ್ ರೀತಿ ಸ್ಮಾಲ್ ಸೈಜ್ ಅಲ್ಲಿ ಇದೆ. ಓಕೆನಾ? ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಅವರೇ ನಿಮ್ಗೆ ಅರ್ಶನ ಕುಂಕುಮ ಎಲ್ಲ ಹಾಕ್ಬಿಟ್ಟಿರ್ತಾರೆ. ನೀವು ನಿಮ್ಗೆ ಸಪರೇಟ್ ಆಗಿ ನೀವೇ ಹಾಕ್ಬೇಕು ಅಂತ ಏನಿಲ್ಲ, ಫುಲ್ ಸೆಟ್ ಅವರೇ ಪ್ಯಾಕ್ ಮಾಡಿ ಕೊಟ್ಬಿಡ್ತಾರೆ. ಅಂಡ್ ಇದು ಸೆಟ್ ಬಂದು 21 ಬರುತ್ತೆ ಒಂದು ಫುಲ್ ಪ್ಯಾಕ್ ಅಲ್ಲಿ. ಪ್ರೈಸ್ ಬಂದು ಬರೀ 181 ರೂಪಾಯಿ ಅಷ್ಟೇ, 21 ಬರುತ್ತೆ. ತುಂಬಾ ಚೆನ್ನಾಗಿದೆ. ಸುಮ್ನೆ ಒಂದ್ ರೀತಿ ಪ್ಲಾಸ್ಟಿಕ್ ಕವರ್ ಅಲ್ಲಿ ಇರುವಂತ ಅರ್ಶನ ಕುಂಕುಮ ಎಲ್ಲ ಕೊಡ್ತಾ ಇರ್ತೀರಲ್ವಾ. ಸೊ ಅದ್ರ ಬದಲು ಈ ರೀತಿನಲ್ಲಿ ಯೂನಿಕ್ ಆಗಿರುವಂತ ಒಂದು ಗಿಫ್ಟ್ ಐಟಮ್ ಆಗಿ ನೀವು ಇದನ್ನ ಕೊಡಬಹುದು. ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಪ್ರೈಸ್ ಕೂಡ ಕಡಿಮೆ ಅಲ್ವಾ, ಕ್ವಾಂಟಿಟಿ ಕೂಡ ತುಂಬಾ ಜಾಸ್ತಿ ಇದೆ. ನಿಮ್ ಮನೆಗೆ ನೀವು ಒಂದ್ 20 ಜನ ಕರೀತೀರಾ ಅಥವಾ ಒಂದು 10 ಜನಕ್ಕೆ 5 ಜನ ಕರೀತೀರಾ ಅಂತ ಹೇಳಿದ್ರು ಕೂಡ ಇನ್ನು ಎಕ್ಸ್ಟ್ರಾ ಉಳಿದಿರುತ್ತೆ. ಇನ್ ನೆಕ್ಸ್ಟ್ ನಿಮಗೆ ಗೌರಿ ಹಬ್ಬ ಆಗಿರ್ಬೋದು, ಮತ್ತೆ ಬೇರೆ ಫೆಸ್ಟಿವಲ್ಸ್ ಏನ್ ದೀಪಾವಳಿ ಆಗಿರ್ಬೋದು, ಎಲ್ಲ ಫೆಸ್ಟಿವಲ್ಗೂ ಕೂಡ ನಿಮ್ಗೆ ಇದು ಯೂಸ್ ಆಗುತ್ತೆ. ಅಥವಾ ನಿಮ್ ಮನೇಲಿ ಏನಾದ್ರು ಬೇರೆ ಏನಾದ್ರು ಫಂಕ್ಷನ್ಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರು ಈ ರೀತಿ ಗಿಫ್ಟ್ ನ ನೀವು ತಗೊಳ್ಳಿ. ತುಂಬಾ ಚೆನ್ನಾಗಿದೆ, ತುಂಬಾ ಐಡಲ್ ಆಗು ಕೂಡ ಇದೆ. ಸೊ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ. ನೆಕ್ಸ್ಟ್ ಗಿಫ್ಟ್ ಐಟಮ್ ಬಂದು ಒಂದು ಹ್ಯಾಂಡ್ ಬ್ಯಾಗ್ ನಿಮ್ಗೆ ತೋರಿಸ್ತಾ ಇದೀನಿ ನೋಡಿ. ಸೊ ಇದು ನೀವು ಹಬ್ಬ ದಿನ ಕೊಟ್ರಿ ಎಲ್ಲ ಹೆಣ್ಮಕ್ಳಿಗೆ ಅಥವಾ ಮುತ್ತೈದರಿಗೆ ಅಂತ ಹೇಳಿದ್ರೆ ತುಂಬಾನೇ ಖುಷಿ ಪಟ್ಬಿಡ್ತಾರೆ. ಸೊ ಹೆಣ್ಮಕ್ಳಿಗೆ ಹ್ಯಾಂಡ್ ಬ್ಯಾಗ್ ಅಂತ ಹೇಳಿದ್ರೆ ಯಾರಿಗೆ ಇಷ್ಟ ಇರೋದಿಲ್ಲ ಹೇಳಿ. ಅದ್ರಲ್ಲೂ ಕೂಡ ಈ ರೀತಿನಲ್ಲಿ ತುಂಬಾನೇ ಕ್ಯೂಟ್ ಆಗಿ ತುಂಬಾನೇ ಒಂದ್ ರೀತಿ ಥ್ರೆಡ್ ವರ್ಕ್ ಡಿಸೈನ್ ಅಲ್ಲಿ ಇರೋದೆಲ್ಲ ನೀವು ಕೊಟ್ಬಿಟ್ರಿ ಅಂತ ಹೇಳಿದ್ರೆ ಸಖತ್ ಖುಷಿ ಪಡ್ತಾರೆ. ಸೊ ಅವ್ರು ಖುಷಿ ಪಟ್ಟಾಗ ಯಾವ್ದೇ ಹೆಣ್ಮಕ್ಳಾಗ್ಲಿ ಮನೆಗೆ ಬಂದು ಅರ್ಶನ ಕುಂಕುಮ ಕೊಟ್ಟು ಈ ರೀತಿಯಲ್ಲಿ ಅವರಿಗೆ ಒಂದ್ ರೀತಿ ಖುಷಿ ಆಗೋ ರೀತಿಯಲ್ಲಿ ಮಾಡಿದ್ರಿ ಅಂತ ಹೇಳಿದ್ರೆ ನೀವು ಪೂಜೆ ಮಾಡೋದಕ್ಕೂ ಕೂಡ ಸಾರ್ಥಕ ಆಗುತ್ತೆ. ಮತ್ತೊಂದ್ ರೀತಿ ಲಕ್ಷ್ಮಿನೇ ನಮ್ಮ ಮನೆಗೆ ಬಂದಿದ್ದಾರೆ ಅಂತಾನು ಕೂಡ ರೀತಿಯಲ್ಲಿ ಬಾಳಿಕೆ ಕೂಡ ಇರತ್ತಲ್ವಾ. ಸೊ ಯಾವ್ದೋ ಒಂದು ರೂಪದಲ್ಲಿ ಬಂದಿದ್ದಾರೆ, ಸೊ ನಮ್ಗೆ ಹರಿಸಿದ್ದಾರೆ ಅಂತಾನು ಕೂಡ ಅವ್ರಿಗೆ ಕೂಡ ತುಂಬಾ ಖುಷಿ ಆಗುತ್ತೆ. ಸೊ ಹಾಗಾಗಿ ಈ ರೀತಿಯ ಒಂದು ಹ್ಯಾಂಡ್ ಬ್ಯಾಗ್ ಕೂಡ ತರಿಸಿದೀನಿ. ಸೊ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂತ ಹೇಳಿದ್ರೆ ನೀವು ಕೂಡ ಇದನ್ನ ಕೊಡ್ಬೋದು. ಸೀಕ್ವೆನ್ಸ್ ವರ್ಕ್ ಅಲ್ಲಿ ಕೊಟ್ಟಿದ್ದಾರೆ, ಬ್ರೈಟ್ ಕಲರ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿ ಮಸ್ತ್ ಆಗಿದೆ. ಅಂಡ್ ಇದು ಬಂದು ಪ್ಯಾಕ್ ಆಫ್ 6 ಬರುತ್ತೆ ನಾವು ತರಿಸಿರುವಂತದ್ದು. ಅಂಡ್ ಪ್ರೈಸ್ ಬಂದು 299 300 ರೂಪೀಸ್ ಆಗುತ್ತೆ. ನಿಮ್ಗೂ ಬರೀ ಒಂದು 5 ಜನಕ್ಕೆ ನೀವು ಕರಿತೀರಾ ಅಂತ ಹೇಳಿದ್ರೆ ಪ್ಯಾಕ್ ಆಫ್ 5 ಕೂಡ ಬರುತ್ತೆ. ಅದಿನ್ನೂ ಸ್ವಲ್ಪ ಕಡಿಮೆ ಪ್ರೈಸ್ 252 ರೂಪಾಯಿ ಬೀಳುತ್ತೆ. ಸೊ ನೋಡಿ ನೀವು ಎಷ್ಟು ಜನ ಕರಿತೀರಾ ನಿಮ್ಮ ಮನೇಲಿ, ಸೊ ಅದ್ ನೋಡ್ಕೊಂಡು ನೀವು ಪ್ಯಾಕ್ ನ ತರಿಸಿ. ಓಕೆನಾ? 1 ಪ್ಯಾಕ್ ಬೇಕು ಅಥವಾ ಈಗ ನಾನು ಹೇಳಿದ್ನಲ್ಲ ಪ್ಯಾಕ್ ಆಫ್ 6 ಬೇಕು, ಆ ತರದ ಕ್ವಾಂಟಿಟಿ ನಿಮ್ಗೆ 2 ಬೇಕೋ 3 ಬೇಕು ಅಂತ ಹೇಳಿ ಸಪೋಸ್ ನಿಮ್ಗೆ ಇಷ್ಟ ಆಯ್ತು ನೀವು ಕೊಡ್ತೀರಾ ತಗೊಂತೀರಾ ಅಂತ ಹೇಳಿದ್ರೆ ಸೆಲೆಕ್ಟ್ ಮಾಡ್ಕೊಂಡು ತಗೊಳ್ಳಿ. ಏನಿಲ್ಲ ಒಂದು 48 ರೂಪಾಯಿ 50 ರೂಪಾಯಿ ಬೀಳುತ್ತೆ ಒಂದೊಂದು ಹ್ಯಾಂಡ್ ಬ್ಯಾಗ್. ತುಂಬಾ ಚೆನ್ನಾಗಿದೆ. ಸೊ ಕೆಲವೊಂದು 5 ಜನಕ್ಕೆ ಮಾತ್ರ ಕರಿತೀರಾ ಮುತ್ತೈದರಿಗೆ, ಅಥವಾ ಒಂದು 11 ಜನ ಕರಿತೀರಾ, ಅಥವಾ ಒಂದು ನಿಮ್ ತುಂಬಾ ಜಾಸ್ತಿ ದೊಡ್ಡ ಕುಟುಂಬ ಇದೆ ಅಂತ ಹೇಳಿದ್ರೆ ತುಂಬಾ ಜನ ಕರೆಸ್ತೀರಾ ಅಲ್ವಾ. ಸೊ ಕ್ವಾಂಟಿಟಿ ನೋಡ್ಕೊಂಡು ಪರ್ಚೇಸ್ ಮಾಡಿ, ನಿಮ್ಗೆ ಇನ್ನೂ ಕಡಿಮೆ ಪ್ರೈಸ್ ಅಲ್ಲೂ ಕೂಡ ಸಿಗ್ಬೋದು. ಸೊ ಚೆನ್ನಾಗಿದೆ, ಒಂದು ಐಡಲ್ ಆಗಿದೆ ಕೂಡ ಇದನ್ನು. ಅಂಡ್ ನೆಕ್ಸ್ಟ್ ಇನ್ನೊಂದು ಗಿಫ್ಟ್ ಬಂದು ಬ್ಲೌಸ್ ಪೀಸ್. ಸೊ ಇದಂತೂ ಮೇನ್ ಎಲ್ಲರೂ ಮನೇಲೂ ಕೂಡ ಕೊಡ್ತಾರೆ ಅಲ್ವಾ. ಸೊ ನಾನು ಸ್ವಲ್ಪ ಕಾಟನ್ ಬ್ಲೌಸ್ ಗಳನ್ನ ತರಿಸಿದೀನಿ. ಸುಮ್ನೆ ಯಾವ್ದೇದೋ ಒಂದ್ ರೀತಿ ತುಂಬಾ ಲೋ ಕ್ವಾಲಿಟಿದು ಕೊಡ್ಬೇಕಲ್ಲ ಅಂತ ಮನ್ಸಿಂದ ಕೊಡಬಾರ್ದು ಅಲ್ವಾ. ಸೊ ಕೊಟ್ರೆ ನಾವು ತುಂಬಾ ಮನ್ಸಿಂದನೂ ಕೂಡ ಕೊಡ್ಬೇಕು, ಮತ್ತೆ ತೃಪ್ತಿ ಆಗೋ ರೀತಿನಲ್ಲೂ ಕೂಡ ಕೊಡ್ಬೇಕು. ಸೊ ಅವ್ರು ಇಸ್ಕೊಂಡವ್ರಿಗೂ ಕೂಡ ಪರವಾಗಿಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತಾನು ಕೂಡ ಅನ್ಕೊಂತಾರೆ ಅಲ್ವಾ. ಸುಮ್ನೆ ಕಡಿಮೆ ಪ್ರೈಸ್ ಸಿಗತ್ತೆ ಅಂತ ಹೇಳಿ ನೋಡಿರ್ತಾರೆ, ನೀವು ಕೂಡ ನೋಡಿರ್ತೀರಾ ಒಂದ್ 10 ರೂಪಾಯಿನೋ 5 ರೂಪಾಯಿದೆಲ್ಲ ಒಂದು ಪ್ಯಾಕ್ ಎಲ್ಲ ಸಿಗುತ್ತೆ ನೋಡಿ. ಆ ರೀತಿ ಕೊಡ್ತಾರೆ. ಆ ಬ್ಲೌಸ್ ಹೊಲ್ಸ್ಕೊಳಕ್ಕಾದ್ರೂ ಬರತ್ತಾ ಅಥವಾ ಬೇರೆಯವ್ರಿಗೆ ಕೊಡೋಕ್ಕೂ ಕೂಡ ಮನ್ಸ್ ಬರೋದಿಲ್ಲ. ಸೊ ಆ ರೀತಿಯನ್ನು ಕೊಡೋಕ್ಕಿಂತ ಈ ರೀತಿ ಕಾಟನ್ ಬ್ಲೌಸ್ ನಲ್ಲಿ ಕೊಡ್ಬೋದು. ಇದು ಸೆಟ್ ಆಫ್ 5 ಬರುತ್ತೆ. ನಿಮ್ಗೆ ಬೋತ್ ಬಾರ್ಡರ್ ಇದೆ ನೋಡಿ. ಸೊ ಅದು 2 ಕಡೆನೂ ಕೂಡ ಬರುತ್ತೆ, ಅಂದ್ರೆ ಮೇಲೆ ಕೆಳಗಡೆ 2 ಕಡೆನೂ ಕೂಡ ಬರುತ್ತೆ. ಸ್ಮಾಲ್ ಬಾರ್ಡರ್ ಅಲ್ಲಿ ಇದೆ, ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು.
ಹೇಳ್ಬೋದು. ಕಲರ್ಸ್ ಕೂಡ ಅಷ್ಟೇ ನಿಮ್ಗೆ 5 ಕಲರ್ಸ್ ಡಿಫ್ರೆಂಟ್ ಆಗಿ ಕೊಡ್ತಾರೆ. ಮತ್ತೆ ಈ ಒಂದು ಬ್ಲೌಸ್ ಪೀಸ್ ಅಲ್ಲಿ ನಿಮಗೆ ಇನ್ನೂ ಆಪ್ಷನ್ ಇದೆ, ಅಂದ್ರೆ ಲೈಕ್ ಬಾರ್ಡರ್ ಡಿಸೈನ್ ಡಿಫ್ರೆಂಟ್ ಆಗಿ ಇನ್ನೂ ಬೇಕು ಅಂತ ಹೇಳಿದ್ರೆ ಒಂದು 3 ಆಪ್ಷನ್ಸ್ ಏನೋ ಇದೆ. ಲಿಂಕ್ ಇರತ್ತಲ್ಲ, ಚೆಕ್ ಮಾಡಿ ನೋಡಿ. ಪ್ರೈಸ್ ಬಂದು ಸೆಟ್ ಆಫ್ 5 ತಗೊಂತೀರಾ ಅಂತ ಹೇಳಿದ್ರೆ 277 ರುಪೀಸ್ ಬೀಳತ್ತೆ. ಅಥವಾ ನೀವು ಸೆಟ್ ಆಫ್ 8 ತಗೊಂತೀರಾ ಅಂತ ಹೇಳಿದ್ರೆ 364 ರುಪೀಸ್ ಬೀಳತ್ತೆ. ಓಕೆನಾ. ಸೊ ಸೆಟ್ ಆಫ್ 5 ತಗೊಂಡ್ರೆ ನಿಮ್ಗೆ 1 ಬ್ಲೌಸ್ ಪೀಸ್ಗೆ 55 ರುಪೀಸ್ ಏನೋ ಆಗುತ್ತೆ. ಸೆಟ್ ಆಫ್ 8 ತಗೊಂತೀರಾ ಅಂತ ಹೇಳಿದ್ರೆ 1 ಬ್ಲೌಸ್ ಪೀಸ್ಗೆ 45 ರುಪೀಸ್ ಆಗುತ್ತೆ. ನೋಡಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ನೋಡಿ ತಗೊಳ್ಳಿ. ತುಂಬಾ ಚೆನ್ನಾಗಿದೆ ಕಾಟನ್ ಬ್ಲೌಸ್ ಎಲ್ಲ. ಸೊ ಆರಾಮ್ಸಾಗಿ ತುಂಬಾ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಅವರು ಕೂಡ ಹೊಲ್ಸ್ಕೊಂತಾರೆ, ಸುಮ್ಮನೆ ಬಿಸಾಡೋದಿಲ್ಲ. ಅಂಡ್ ತುಂಬಾ ಐಡಲ್ ಆಗು ಕೂಡ ಇರುತ್ತೆ. ಮತ್ತೆ ದೇವರಿಗೂ ಕೂಡ ಬ್ಲೌಸ್ ಪೀಸ್ ಇಡ್ಬೇಕಲ್ವಾ. ಸೊ ಈ ರೀತಿಯಲ್ಲಿ ಕಾಟನ್ ಇಟ್ಕೊಳ್ಳಿ, ನೀವು ಕೂಡ ಯೂಸ್ ಮಾಡ್ಕೋಬಹುದು, ವೇರ್ ಮಾಡ್ಕೋಬಹುದು. ಸೊ ನೋಡಿ ಚೆನ್ನಾಗಿರುತ್ತೆ. ಲಿಂಕ್ ಚೆಕ್ ಮಾಡಿ, ಇನ್ನು ನಿಮ್ಗೆ ಕಡಿಮೆ ಪ್ರೈಸ್ ಅಲ್ಲಿ ಕೂಡ ಸಿಗ್ಬೋದು. ಅಂಡ್ ಲಾಸ್ಟ್ ಬಂದು ಫ್ರೆಂಡ್ಸ್ ಬ್ಯಾಂಗಲ್ ಸೆಟ್ ನ ತರಿಸಿದೀನಿ. ಇದು ಬಂದು ಸೆಟ್ ಆಫ್ 5 ಬರುತ್ತೆ. ಇದು ಅಷ್ಟೇ, ನೀವು ಮನೆಗೆ ಬಂದಿರೋ ಮುತ್ತೈದರಿಗೆ ಬಳೆ ಎಲ್ಲ ಕೊಡ್ತಾರಲ್ಲ, ಆಲ್ಮೋಸ್ಟ್ ಎಲ್ಲ ಗಾಜಿನ ಬಳೆನ ಕೊಡ್ತಾರೆ. ಸೊ ನಾವ್ ಈ ಸಲ ಸ್ವಲ್ಪ ಥ್ರೆಡ್ ಬ್ಯಾಂಗಲ್ಸ್ ನ ಕೊಡೋಣ ಅಂತ ಹೇಳಿ ತರಿಸಿದ್ಲು. ಸೆಟ್ ಆಫ್ 5 ಇದು ತುಂಬಾ ಬ್ರೈಟ್ ಕಲರ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಮತ್ತೆ ಹ್ಯಾಂಡ್ ಮೇಡ್ ಅಲ್ವಾ, ಸೊ ಚೆನ್ನಾಗಿದೆ. ಥ್ರೆಡ್ ವರ್ಕ್ ಅಲ್ಲಿ ಮಾಡಿರೋಂಥದ್ದು, ಸಿಲ್ಕ್ ಥ್ರೆಡ್ ಬರುತ್ತಲ್ವಾ, ಸೊ ಅದ್ರಲ್ಲಿ ಮಾಡಿರೋಂಥದ್ದು. ಮತ್ತೆ ನಿಮ್ಗೆ ಇದ್ರಲ್ಲಿ ಸೈಜಸ್ ಕೂಡ ಸಿಗುತ್ತೆ. ನೋಡಿ ನಿಮ್ಗೆ ಯಾವ ಸೈಜಸ್ ಬೇಕಾಗತ್ತೆ, ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಪರ್ಚೇಸ್ ಮಾಡಿ. ಕುಂದನ್ ವರ್ಕ್ ಎಲ್ಲ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಒಂದ್ 5 ಜನ ನೀವು ಕರಿತೀರಾ ಮುತ್ತೈದ್ರಿಗೆ ಅಂತ ಹೇಳಿದ್ರೆ ಸೊ ಆರಾಮ್ಸಾಗಿ ಈ ರೀತಿ ಬ್ಯಾಂಗಲ್ ತಗೋಬಹುದು. ಅಥವಾ ಇನ್ನು ಜಾಸ್ತಿ ಜನ ತಗೊಂತೀರಾ ಅಂತ ಹೇಳಿದ್ರೆ ಕ್ವಾಂಟಿಟಿ ನಿಮ್ಗೆ ಎಷ್ಟು ಪ್ಯಾಕ್ ಬೇಕು ಅಂತ ಹೇಳಿ ನೋಡ್ಕೊಂಡು ತಗೊಳ್ಳಿ. ಅಂಡ್ ಪ್ರೈಸ್ ಬಂದು 219 ರೂಪಾಯಿ ಆಗುತ್ತೆ ಫ್ರೆಂಡ್ಸ್. ಓಕೆನಾ, ತುಂಬಾ ಚೆನ್ನಾಗಿದೆ. ಸೊ ಈ ರೀತಿಯಲ್ಲೂ ಕೂಡ ನೀವು ರಿಟರ್ನ್ ಗಿಫ್ಟ್ ಕೊಡ್ಬೋದು. ಸೊ ನೋಡಿದ್ರಲ್ಲ, ಇದಷ್ಟು ರಿಟರ್ನ್ ಗಿಫ್ಟ್ ಮೀಶೋದಿಂದ ತರಿಸಿರೋಂಥದ್ದು. ನಿಮ್ಗೂ ಕೂಡ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ, ಒಂದು ಐಡಿಯಾ ಕೂಡ ಬರುತ್ತೆ ಅಲ್ವಾ. ಸೊ ಇವಾಗ ನಾನು ನಿಮ್ಗೆ ಫಸ್ಟ್ ಸ್ಟಾರ್ಟಿಂಗ್ ಅರ್ಶನ ಕುಂಕುಮ ಸೆಟ್ ತೋರಿಸ್ದೆ ಅಲ್ವಾ. ಸೊ ಬರೀ ನೀವು ಅದೊಂದನ್ನೇ ನೀವು ಕೊಡ್ಬೋದು ಕವರ್ ಅಲ್ಲಿ ಹಾಕಿ, ಅಂದ್ರೆ ರಿಟರ್ನ್ ಬರೀ ಗಿಫ್ಟ್ ಆಗಿ ಕೂಡ ಅದನ್ನ ಕೊಡ್ಬೋದು. ಈಗ ಮನೆಗೆ ಬಂದವ್ರಿಗೆ ಅರ್ಶನ ಕುಂಕುಮ ನಾರ್ಮಲ್ ನಿಮ್ಮ ಮನೆ ಪ್ಲೇಟ್ಸ್ ಎಲ್ಲ ಇರತ್ತಲ್ವಾ, ಸೊ ಅದನ್ನ ಕೊಟ್ಟು ಹೂ ಕೊಟ್ಟು ಸೊ ಜಸ್ಟ್ ನೀವು ಆ ಒಂದು ಕುಂಕುಮ ಸೆಟ್ ಏನಂತ ತೋರಿಸ್ನಲ್ಲ ಲೀಫ್ ಡಿಸೈನ್ ಇಂದು ಅದನ್ನ ಕೊಡ್ಬೋದು. ಇಲ್ಲ ನಾವು ಒಂದು ಬ್ಯಾಗ್ ಅಲ್ಲೇ ಹಾಕಿ ಅವ್ರಿಗೆ ಕೊಡ್ತೀವಿ ಅಂತ ಹೇಳಿದ್ರೆ ಸೊ ಈ ರೀತಿ ಹ್ಯಾಂಡ್ ಬ್ಯಾಗ್ ಆಗಿರ್ಬೋದು, ಸೊ ಅದ್ರ ಒಳಗಡೆ ಸ್ವಲ್ಪ ಅಕ್ಕಿ ಆಗಿರ್ಬೋದು, ಸೊ ಮಡ್ಲಕ್ಕಿ ಎಲ್ಲ ಕೊಡ್ತಿರಲ್ವಾ, ಸೊ ಆ ರೀತಿನಲ್ಲಿ ಬ್ಲೌಸ್ ಪೀಸ್ ಮತ್ತೆ ಏನ್ ಬ್ಯಾಂಗಲ್ಸ್ ತೋರಿಸ್ತೆ ಅದು ಕೂಡ, ಮತ್ತೆ ಅರ್ಶನ ಕುಂಕುಮ ಸೆಟ್, ಸೊ ಎಲ್ಲದೂ ಕೂಡ ನೀವು ಈ ರೀತಿ ಫುಲ್ ಕಂಪ್ಲೀಟ್ ಸೆಟ್ ಕೂಡ ಕೊಡ್ಬೋದು. ತುಂಬಾ ಚೆನ್ನಾಗಿ ಕೂಡ ಇರುತ್ತೆ. ನೋಡಿ ನಿಮ್ ಬಜೆಟ್ ನೋಡ್ಕೊಂಡು ಡಿಸೈಡ್ ಮಾಡಿ. ಓಕೆನಾ. ಸೊ ದೇವ್ರೇನ್ ಹೇಳೋದಿಲ್ಲ ಹೀಗೇನೆ ಕೊಡ್ಬೇಕು ಹಾಗೇನೆ ಕೊಡ್ಬೇಕು ಅಂತ ಹೇಳಿ. ನಮ್ ಕೈಯಲ್ಲಿ ಎಷ್ಟಾಗತ್ತೆ, ಸೊ ದೇವ್ರ ಆ ಶಕ್ತಿ ಎಷ್ಟು ಕೊಟ್ಟಿದ್ದಾರೆ ಅಷ್ಟನ್ನ ಕೊಡ್ಬೋದು ಅಲ್ವಾ. ಸೊ ಬರೀ ನಾನು ಹೇಳ್ದಂಗೆ ಅರ್ಶನ ಕುಂಕುಮ ಸೆಟ್ ಆದ್ರೂ ಕೂಡ ಕೊಡ್ಬೋದು, ಅಥವಾ ಬರೀ ಒಂದು ಹ್ಯಾಂಡ್ ಬ್ಯಾಗ್ ಕೂಡ ಅರ್ಶನ ಕುಂಕುಮ ಕೊಟ್ಟಿ ಕೂಡ ಕೊಡ್ಬೋದು, ಅಥವಾ ಬ್ಲೌಸ್ ಪೀಸ್ ಬರೀ ಅದನ್ನು ಕೂಡ ಅರ್ಶನ ಕುಂಕುಮ ಹೂ ಎಲ್ಲ ಕೊಟ್ಟಿ ಕೂಡ ಕೊಡ್ಬೋದು, ಅಥವಾ ಬರೀ ಬ್ಯಾಂಗಲ್ಸ್ ಕೂಡ ಕೊಡ್ಬೋದು ಅರ್ಶನ ಕುಂಕುಮ ಕೊಟ್ಟಿ. ಸೊ ನಿಮ್ಗೆ ಹೇಗ್ ಅನ್ಸತ್ತೆ ಸೊ ಆ ರೀತಿನಲ್ಲಿ ಮಾಡಿ ಫ್ರೆಂಡ್ಸ್. ಓಕೆನಾ. ಸೊ ತುಂಬಾ ಡಿಫ್ರೆಂಟ್ ಆಗಿರೋದನ್ನ ತೋರಿಸಿದೀನಿ, ನಿಮ್ಗೂ ಕೂಡ ಐಡಿಯಾ ಬರ್ಲಿ ಅಂತ ಹೇಳಿ. ಸೊ ಮತ್ತೆ ಏನಾದ್ರು ಡೌಟ್ ಇತ್ತು ಈ ವಿಡಿಯೋದಲ್ಲಿ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಮತ್ತೆ ಎಲ್ಲ ಐಟಮ್ಸ್ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ಒಮ್ಮೆ ಚೆಕ್ ಮಾಡಿ, ಇಷ್ಟ ಆದ್ರೆ ಪರ್ಚೇಸ್ ಮಾಡಿ. ಡೈರೆಕ್ಟ್ ನಿಮ್ಗೆ ಮೀಶೋ ವೆಬ್ಸೈಟ್ಗೆ ಕರ್ಕೊಂಡು ಹೋಗ್ಬಿಡುತ್ತೆ. ಬೇಗನೆ ಆರ್ಡರ್ ಮಾಡ್ಕೊಳ್ಳಿ, ಹಬ್ಬ ಬರೋಷ್ಟೊತ್ತೆ ನಿಮ್ಗೆ ಬೇಗನೆ ರಿಸೀವ್ ಆಗುತ್ತೆ. ಸೊ ಹಾಗಾಗಿ ಅಂಡ್ ಈ ವಿಡಿಯೋದಲ್ಲಿ ನಿಮ್ಗೆ ಯಾವ್ದು ರಿಟರ್ನ್ ಗಿಫ್ಟ್ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಸೊ ನಾನು ರೀಸೆಂಟ್ ಆಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮೀಶೋದಲ್ಲಿ ಸಿಗುವಂತ ರಿಟರ್ನ್ ಗಿಫ್ಟ್ ಗಳನ್ನ ಅಂದ್ರೆ ದೀಪಗಳನ್ನೆಲ್ಲ ನಿಮ್ಗೆ ತೋರಿಸಿದೀನಿ. ತುಂಬಾ ಚೆನ್ನಾಗಿದೆ ಅದು ಕೂಡ. ಆ ವಿಡಿಯೋ ಏನಾದ್ರು ನೋಡಿಲ್ಲ ಅಂತ ಹೇಳಿದ್ರೆ ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ವರಮಹಾಲಕ್ಷ್ಮಿ ಹಾಲ್ ವಿಡಿಯೋಸ್ ಅಂತ ಹೇಳಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಚೆಕ್ ಮಾಡಿ ನೋಡಿ. ಓಕೆನಾ. ಸೊ ಅದ್ರಲ್ಲಿ ನಿಮ್ಗೆ ಯಾವ್ದಾರು ಇಷ್ಟ ಆಯ್ತು ಅಂತ ಹೇಳಿದ್ರೆ ಸೊ ಆ ರೀತಿನಲ್ಲೂ ಕೂಡ ನೀವು ಕೊಡ್ಬೋದು. ಸೊ ಹೇಗ್ ಕೊಟ್ರು ಭಕ್ತಿ ಶ್ರದ್ಧೆ ಭಕ್ತಿಯಿಂದ ಕೊಟ್ರಿ ಅಂತ ಹೇಳಿದ್ರೆ ಸೊ ನೀವು ಮಾಡಿರುವಂತ ಪೂಜೆಯು ಕೂಡ ಸಾರ್ಥಕ ಆಗುತ್ತೆ ಫ್ರೆಂಡ್ಸ್ ಅಲ್ವಾ. ಹಾಗೆ ಈ ವಿಡಿಯೋನ ಮಿಸ್ ಮಾಡದಂತೆ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಅವರು ಕೂಡ ಕಡಿಮೆ ಪ್ರೈಸ್ ಅಲ್ಲಿ ಈ ರೀತಿ ಐಟಮ್ಸ್ ಗಳನ್ನೆಲ್ಲ ತರಿಸ್ಲಿ, ಅವ್ರೇನಾರು ಐಡಿಯಾ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಸೊ ಅವ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ.